ಕಾಂತಾರ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದಂತಹ ಸಿನಿಮಾ ಚಾಪ್ಟರ್ 1 ಭರ್ಜರಿ ಪ್ರದರ್ಶನ ಕಾಣ್ತು, ಅತಿ ದೊಡ್ಡ ಯಶಸ್ಸನ್ನು ಕಾಣ್ತು. ಈ ಬೆನ್ನಲ್ಲೇ ರಿಷಬ್ ಶೆಟ್ಟಿ ಅಂಡ್ ಟೀಮ್ ಹರಕೆ ನೇಮೋತ್ಸವವನ್ನು ಕೂಡ ಸಲ್ಲಿಸಿತು. ಈಗ ಇದೇ ವಿಚಾರ ಪರ ಮತ್ತು ವಿರೋಧದ ಚರ್ಚೆಗೆ ವೇದಿಕೆಯಾಗಿದೆ. ಯಾಕಾಗಿ, ಏನಾಯಿತು ಅಂತೀರಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ಕಾಂತಾರ ಚಿತ್ರತಂಡ ನೀಡಿದ ಹರಕೆ ನೇಮೋತ್ಸವಕ್ಕೆ ಭಾರೀ ವಿರೋಧ. ಪರ ವಿರೋಧದ ಚರ್ಚೆಗೆ ಅಸ್ತ್ರವಾದ ವರಾಹಿ ಪಂಜುರ್ಲಿಯ ಎಣ್ಣೆ ಬುಳ್ಯ. ದೈವಸ್ಥಾನಕ್ಕೆ ಅಪಪ್ರಚಾರ ಮಾಡಿದವರ ವಿರುದ್ಧ ಕೇಸ್ ದಾಖಲು. ತುಳುನಾಡಿನಲ್ಲಿ ದೈವಾರಾಧನೆಗೆ ವಿಶೇಷ ಮಹತ್ವವಿದೆ. ಮನಸ್ಸಿನ ಅಭಿಷ್ಟ ಈಡೇರಿಕೆಗೆ ದೈವಗಳಿಗೆ ಹರಕೆಯನ್ನ ಹೊರತಾರೆ. ಅದರಂತೆ ರಿಷಬ್ ಶೆಟ್ಟಿ ಹಾಗೂ ಚಿತ್ರತಂಡದವರು ಕಾಂತಾರ ಚಾಪ್ಟರ್ 1 ಚಿತ್ರದ ಯಶಸ್ವಿಗಾಗಿ ನೇಮೋತ್ಸವದ ಹರಕೆಯನ್ನು ಹೊತ್ತಿದ್ರು. ಕಾಂತಾರ ಸಿನಿಮಾ ಭಾರಿ ಯಶಸ್ಸಿನ ಹಿನ್ನೆಲೆಯಲ್ಲಿ ಚಿತ್ರತಂಡ ಇತ್ತೀಚೆಗೆ ಮಂಗಳೂರಿನ ಬಾರೆಬೈಲಿನ ಚಾರಂದಾಯ ಬಂಟ ಮತ್ತು ವರಾಹಿ ಪಂಜುರ್ಲಿ ದೈವಸ್ಥಾನದಲ್ಲಿ ವರಾಹಿ ಪಂಜುರ್ಲಿ ದೈವಕ್ಕೆ ಹರಕೆ ನೇಮೋತ್ಸವ ಸಲ್ಲಿಸಿದರು. ಆದರೆ ನೇಮೋತ್ಸವದ ಬಳಿಕ ನೇಮೋತ್ಸವ ಹಾಗೂ ದೈವ ನರ್ತಕರ ನರ್ತನದ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಯಾಗಿತ್ತು. ದೈವ ನರ್ತಕ ಸಂಪ್ರದಾಯವನ್ನು ಮೀರಿ ವರ್ತಿಸಿದ್ದಾರೆ, ನೇಮೋತ್ಸವದಲ್ಲಿ ಸಂಪ್ರದಾಯ ಮರೆತಿದ್ದಾರೆ, ಅತಿರೇಕದ ವರ್ತನೆಯಾಗಿದೆ ಎನ್ನುವ ಆಕ್ರೋಶ ವ್ಯಕ್ತವಾಗಿತ್ತು. ಇದೀಗ ಆಡಳಿತ ಮಂಡಳಿ ಮಾಧ್ಯಮದ ಮುಂದೆ ಬಂದು ಸ್ಪಷ್ಟನೆ ಕೊಟ್ಟಿದೆ. ಕಟ್ಟುಕಟ್ಟಲೆಯನ್ನು ಮೀರಿ ಯಾವುದೇ ನೇಮ ನಡೆದಿಲ್ಲ. ಇಲ್ಲಿ ದೈವಕ್ಕೆ ಯಾವುದೇ ರೀತಿಯ ಅಪಚಾರವಾಗಿಲ್ಲ. ನಮಗೆ ದೈವ ನರ್ತಕನ ಸೇವೆಯ ಬಗ್ಗೆ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಅವರು ಸಂಪ್ರದಾಯದ ಚೌಕಟ್ಟಿನ ಒಳಗಡೆಯೇ ತಮ್ಮ ನರ್ತನ ಸೇವೆ ಮಾಡಿದ್ದಾರೆ. ದೈವ ವೇಷದಲ್ಲಿ ರಿಷಬ್ ಶೆಟ್ಟಿ ಮಡಿಲಿನಲ್ಲಿ ಮಲಗಿದ್ದಲ್ಲ, ಸೇವಾಕರ್ತರ ಕೈ ಹಿಡಿದು ಅಲ್ಲಿಯೇ ಜಾರಿ ಕುಳಿತಿದ್ದು ಅಂಥೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯ ಸಂಶಯವಾಗಲಿ, ನಮಗೆ ಯಾವುದೇ ರೀತಿಯ ಉಪದ್ರಗಳಾಗಲಿ, ದೀಪೋತ್ಸವ ಅಂದರೆ ದೀಪಾವಳಿಯಲ್ಲಿ ನಡೆದ ದೀಪೋತ್ಸವದಲ್ಲಿ ಜಾರಂದಾಯನಲ್ಲಿ ಕೇಳಿಕೊಂಡಾಗ ಜಾರಂದಾಯ ಒಳ್ಳೆಯ ಪುಷ್ಪವನ್ನು ನೀಡುತ್ತೇನೆ, ಒಳ್ಳೆಯ ಪುಷ್ಪ ಬಂತು ಅಂತಾದರೆ ಸೇವೆಯನ್ನು ನೀಡಬಹುದು ಎಂದು ಪಿಂಗಾರದ ಪುಷ್ಪವನ್ನು ತಟ್ಟೆಗೆ ಹಾರಿಸಿತು. ದೈವಸ್ಥಾನದ ಕಟ್ಟುಕಟ್ಟಲೆಗಳು ಏನಿರ್ತದ ಅದರ ಪ್ರಕಾರ ನಡ್ಕೊಂಡಿದ್ದೇವೆ. ಈಗ ಏನು ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆ ನಡೀತಿದೆ, ಅದಕ್ಕೆ ಬೇರೆ ಬೇರೆ ಟೈಪಿನ ದೈವದ ಮೇಲೆ ನಂಬಿಕೆ ಬೇಕು, ಅದು ಬೇಕು, ಇದು ಬೇಕು ಅಂತ. ನಂಬಿದವನಿಗೆ ಮಾತ್ರ ಇಂಬು ಕೊಡುವ ದೈವ. ರಿಷಬ್ ಶೆಟ್ಟಿ ನೇಮ ನೀಡೋದಾಗಿ ಕೆಲ ತಿಂಗಳ ಹಿಂದೆ ಹರಕೆ ಹೇಳಿದ್ರು. ಅದಕ್ಕಾಗಿ ಜಾರಂದಾಯ ದೈವದ ಬಳಿ ಅನುಮತಿ ಕೇಳಿದ್ವಿ. ಜಾರಂದಾಯ ದೈವಕ್ಕೆ ತುಡರ ಬಲಿ ಸೇವೆ ಜೊತೆಗೆ ವರಾಹಿ ಪಂಜುರ್ಲಿಗೆ ನೇಮೋತ್ಸವ ನೀಡಲು ದೈವ ಅಪ್ಪಣೆ ಕೊಟ್ಟಿತ್ತು. ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವದ ನಿಯಮ ಪ್ರಕಾರವೇ ಆಗಿದೆ, ನಮ್ಮ ದೈವಸ್ಥಾನದ ಕಟ್ಟುಕಟ್ಟಲೆಯ ಪ್ರಕಾರವೇ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ವರಾಹಿ ಪಂಜುರ್ಲಿ ಹರಕೆ ಕೋಲಾದಲ್ಲಿ ದೈವ ನರ್ತಕರಾಗಿದ್ದ ಮುಖೇಶ್ ವಿವಾದದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ನನಗೆ ಮಾಧ್ಯಮ, ಕೋರ್ಟು, ಕಚೇರಿ ಎಲ್ಲವೂ ಕೂಡ ದೈವವೇ. ನಾನಿರೋದು ಬಾಡಿಗೆ ಮನೆಯಲ್ಲಿ. ನಮ್ಮ ಮನೆಯ ಪರಿಸ್ಥಿತಿಯನ್ನು ನೀವು ನೋಡಬಹುದು. ನಮ್ಮ ಹಿರಿಯರು ಹೇಳಿದ ಉಪದೇಶದ ರೀತಿಯಲ್ಲಿಯೇ ದೈವ ನರ್ತನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ನಾನು ಇರುವುದು ಬಾಡಿಗೆ ಮನೆಯಲ್ಲಿ ಮತ್ತು ನಮ್ಮ ಮನೆ ಹೇಗೆ ಉಂಟಂತ ನೋಡಬಹುದು. ಮತ್ತು ಏನಿದ್ರು ಕೂಡ ನನ್ನ ಅಜ್ಜ, ಪಿಜ್ಜ ಮತ್ತು ನನ್ನ ಮಾವ ಅವರು ಏನು ಕೆಲಸ ಮಾಡಿಕೊಂಡು ಬಂದಿದ್ದಾರ, ಅವರು ನಮಗೆ ಯಾವ ಉಪದೇಶವನ್ನು ಕೊಟ್ಟು ನಮ್ಮನ್ನು ತೋರಿಸಿಕೊಂಡು ಬಂದಿದ್ದಾರ, ನಾವು ಅಷ್ಟೇ ಮಾಡಿದಲ್ಲದೆ ಬೇರೆ ಯಾವುದು ಮಾಡಲಿಕ್ಕೆ ಇಲ್ಲ. ಇನ್ನು ದೈವಸ್ಥಾನದ ವಿವಾದವನ್ನು ಇಟ್ಟುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ದೈವದ ಅವಹೇಳನ ಮಾಡಲಾಗಿದೆ ಅಂತೇಳಿ ಆರೋಪಿಸಿ ಜಾರಂದಾಯ ಬಂಟ ಮತ್ತು ವರಾಹಿ ಪಂಜುರ್ಲಿ ಕ್ಷೇತ್ರದ ಆಡಳಿತ ಮಂಡಳಿಯಿಂದ ಕದ್ರಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಒಟ್ನಲ್ಲಿ ರಿಷಬ್ ಶೆಟ್ಟಿ ಅವರ ನೇಮೋತ್ಸವದ ಬಳಿಕ ಕರಾವಳಿಯಲ್ಲಿ ಭಾರಿ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಮುಂದೆ ಇದು ಯಾವ ಹಂತವನ್ನು ತಲುಪುತ್ತೆ ಕಾದ್ ನೋಡಬೇಕು. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.